Yeah, hi everyone. Myself, Dr. Anil Prasad Ken, consultant urologist at Sanera Hospital, Kengeri, Bangalore. Today we are going to speak about what are the warning signs of prostate enlargement. ಅಂದ್ರೆ ಈ ಪ್ರೋಸ್ಟೇಟ್ ಅಂದ್ರೆ ಏನು, ಎಲ್ಲಿರುತ್ತೆ, ಯಾರಿಗಿರುತ್ತೆ. ಪ್ರೋಸ್ಟೇಟ್ ಅಂದ್ರೆ ಇದು ಯೂರಿನ್ ಸುತ್ತ ಇರುತ್ತೆ ಮತ್ತೆ ಮೋರ್ ದ್ಯಾನ್ 55 ಇಯರ್ಸ್ ಏಜ್ ಗಂಡಸರಿಗೆ ಮಾತ್ರ ಇದು ಕಾಣಿಸ್ಕೊಳ್ಳುತ್ತೆ. ಮತ್ತೆ ಇದು ಎನ್ಲಾರ್ಜ್ಮೆಂಟ್ ಆದ್ರೆ ನಿಮಗೆ ವಾರ್ನಿಂಗ್ ಸೈನ್ಸ್ ಏನೇನು ಬರ್ಬೋದು ಅಂತಂದ್ರೆ, ಒಂದು ಥಿನ್ ಸ್ಟ್ರೀಮ್ ಅಂದ್ರೆ ಯೂರಿನ್ ನಿಧಾನಕ್ಕೆ ಹೋಗೋದು, ಮತ್ತು ಅದ್ರ ಜೊತೆಗೆ ಯೂರಿನ್ ಮಾಡಬೇಕಾದ್ರೆ ನಿಮಗೆ ಇಂಟರ್ಮಿಟೆನ್ಸಿ ಅಂದರೆ ಬಿಟ್ಟು ಬಿಟ್ಟು ಹೋಗೋದು, ಮತ್ತು ಯೂರಿನ್ ಸ್ಟಾರ್ಟ್ ಮಾಡೋದಕ್ಕೆ ಕಷ್ಟ ಆಗೋವಂಥದ್ದು, ಮತ್ತು ಯೂರಿನ್ ಮಾಡಾಗಾದ್ಮೇಲೆ ಮತ್ತೆ ಹೋಗ್ಬೇಕನ್ನೋದು, ಅದನ್ನು ನಾವು ಇನ್ಕಂಪ್ಲೀಟ್ ಎವ್ಯಾಕ್ಯುಯೇಷನ್ ಅಂತ ಹೇಳ್ತೀವಿ. ಅದ್ರ ಜೊತೆಗೆ ಪೇನ್ಫುಲ್ ಆರ್ ಬರ್ನಿಂಗ್ ಮಿಕ್ಚುರೇಷನ್ ಅಂತ ಹೇಳ್ತೀವಿ. ಯೂರಿನ್ ಮಾಡಬೇಕು ಅಂತಂದಾಗ ಪದೇ ಪದೇ ಯೂರಿನ್ ಹೋಗೋದು, ಮತ್ತು 5 ನಿಮಿಷಕ್ಕೆ ಒಂದ್ಸರಿ ಹೋಗೋದು, ಮತ್ತು ನಾಕ್ಚೂರಿಯ ನೈಟಲ್ಲಿ ಪದೇ ಪದೇ ಒಂದು 4-5 ಸರಿ ಎದ್ದೋಗೋದು, ಈ ಥರದ್ದು ಏನಾದರೂ ಸಿಂಟಮ್ಸ್ ಬಂತು ಅಂತಂದರೆ ನೀವು ಇಮ್ಮಿಡಿಯೇಟಾಗಿ ಯೂರಾಲಜಿನ ಕಾಂಟ್ಯಾಕ್ಟ್ ಮಾಡಬೇಕು. ಮತ್ತು ಇದ್ರ ಜೊತೆಗೆ ನಿಮ್ಗೆ ಪ್ರಾಸ್ಟೇಟ್ ಎನ್ಲಾರ್ಜ್ಮೆಂಟ್ ಇತ್ತು ಅಂತಂತಂದರೆ ಅರ್ಜೆನ್ಸಿ ಆಗೋದು, ಅಂದರೆ ಬಾತ್ರೂಮ್ಗೆ ಹೋಗೋಕ್ಕಿಂತ ಮುಂಚೆನೇ ಯೂರಿನ್ ಲೀಕ್ ಆಗೋವಂಥದ್ದು. ಇದ್ರ ಜೊತೆಗೆ ಮತ್ತೆ ತುಂಬ ಸಿಂಪ್ಟಮ್ಸ್ ಏನಾದರೂ ನಿಮಗೆ ಎನ್ಲಾರ್ಜ್ಮೆಂಟ್ ದೊಡ್ಡದಾಗೋಯ್ತು ಮತ್ತು ಯೂರಿನ್ನು ಬ್ಲಾಕ್ ಕೂಡ ಆಗ್ಬೋದು. ಅದ್ರ ಜೊತೆಗೆ ಏನಾದರೂ ನಿಮಗೆ ಬ್ಲಾಕ್ ಆಯಿತು ಅಂತಂದರೆ ಸಿಂಪ್ಟಮ್ಸ್ ಯಥೇಚ್ಛವಾಗಿ ಜಾಸ್ತಿಯಾಗಿ ಫೀವರ್ ಬಂದು ಸೆಪ್ಸಿಸ್ ಆಗಿ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗೋವಂಥ ಚಾನ್ಸಸ್ಸು ಇರುತ್ತೆ. ಅದಕ್ಕೆ ನಾನು ಮೇಲೆ ಇರುವಂಥದ್ದು, ಯಾವುದೇ ವಾರ್ನಿಂಗ್ಸ್ ಏನು ಕಂಡು ಬಂದಲ್ಲಿ ಜಸ್ಟ್ ಒಂದು ಅಲ್ಟ್ರಾಸೌಂಡು ಮತ್ತು ಯೂರಿನ್ ಟೆಸ್ಟ್ ಮಾಡಿಸ್ಕೊಂಡು ನೀವು ಯೂರಾಲಜಿಸ್ಟ್ನ ಕನ್ಸಲ್ಟ್ ಮಾಡಬೇಕಾಗುತ್ತೆ. ಥ್ಯಾಂಕ್ ಯು.